ಇವತ್ತು ನಾನು ಒರಾಯನ್ ಮಾಲಿಗೆ ಬಂದಿದ್ದೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒರಾಯನ್ ಮಾಲಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ನಾನೊಂದು ಮೊಬೈಲ್ ಕವರ್ ತೊಗೋಬೇಕಿತ್ತು, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ಮನೆ ಹತ್ರ ನಾನು ಒಂದು 2-3 ಅಂಗಡಿಗಳಲ್ಲಿ ವಿಚಾರಿಸಿದ್ದೆ ಮೊಬೈಲ್ ಕವರ್ ತೊಗೋಬೇಕು ಅಂತ. ಅಲ್ಲಿ ಹೋಗಿ ನೋಡಿದಾಗ ಖಾಲಿಯಾಗೋಗಿದೆ ಅಂತ ಕೆಲವೊಂದಷ್ಟು ಅಂಗಡಿಗಳಲ್ಲಿ ಹೇಳಿದ್ರು. ಇನ್ನೊಂದಷ್ಟು ಅಂಗಡಿಗಳಲ್ಲಿ ನನಗೆ ಕರೆಕ್ಟಾಗಿರೋಂಥ ಮೊಬೈಲ್ ಕವರ್ ಸಿಕ್ಕಿಲ್ಲ. ಇವತ್ತು ಇಲ್ಲಿ ಒರಾಯನ್ ಮಾಲ್ ಹತ್ರ ಬಂದಿದ್ದೆ. ಹಾಗಾಗಿ ಇಲ್ಲೊಂದು ಸರಿ ಚೆಕ್ ಮಾಡ್ಕೊಂಡು ಹೋಗೋಣ, ಹೇಗಿರುತ್ತೆ ಇಲ್ಲಿಂದು ಕ್ವಾಲಿಟಿ ಮತ್ತು ಪ್ರೈಸ್ ಬೇರೆ ಅಂಗಡಿಗಳಿಗೆ ಕಂಪೇರ್ ಮಾಡಿದ್ರೆ ಅಂತ ಬಂದಿದ್ದೀನಿ. ನನಗೂ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಇಲ್ಲಿ ಸಿಗುತ್ತೋ ಇಲ್ವೋ ಮೊಬೈಲ್ ಕವರ್ ಅಂತ, ಬಟ್ ನೋಡೋಣ, ಒಂದ್ಸರಿ ಚೆಕ್ ಮಾಡ್ತೀನಿ. ಕೆಳಗಡೆ ಫ್ಲೋರಲ್ಲಿ ನೋಡಿದೆ ಬರೀ ಬಟ್ಟೆ ಅಂಗಡಿ, ಬರೀ ಬಟ್ಟೆಗಳು, ಸ್ಯಾಂಡಲ್ಸು ಆ ಥರ ಇದೆ. ಇವಾಗ ಇಲ್ಲಿ ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ, ನೋಡಬೇಕು. ಮಾಲ್ಗಳಲ್ಲಿ ನಾನು ಶಾಪಿಂಗ್ ಮಾಡೋಕ್ಕೆ ಬರೋದು ತುಂಬಾ ರೇರ್ ಆ್ಯಕ್ಚುಲಿ. ನನ್ನ ಲೈಫಲ್ಲೇ ಇದು ಒಂದು 5ನೇ ಸರಿನೋ ಅಥವಾ 6ನೇ ಸರಿನೋ ಮಾಲಿಗೆ ಬರ್ತಾ ಇರೋದು. ಯೂಶ್ವಲಿ ಮಾಲಲ್ಲಿ ಅಷ್ಟೊಂದಾಗಿ ನಾನೇನು ಪರ್ಚೇಸ್ ಮಾಡೋದಿಲ್ಲ, ಬಟ್ ಇವತ್ತು ಚೆನ್ನಾಗಿರೋದೊಂದು ಮೊಬೈಲ್ ಕವರ್ ನೋಡಬೇಕು ಅಂತ ಬಂದಿದ್ದೀನಿ. ನೋಡ್ತೀನಿ ಎರಡರದ್ದು ಪ್ರೈಸ್ನ ಕಂಪೇರ್ ಮಾಡಿ, ಕ್ವಾಲಿಟಿ ಕಂಪೇರ್ ಮಾಡಿ ಯಾವ್ದು ಚೆನ್ನಾಗಿದೆ ಅದನ್ನು ತಗೊಳ್ತೀನಿ. ಈ ಮಾಲಿಗೆ ಆ್ಯಕ್ಚುಲಿ ನಾನು ನಮ್ಮ ಮಮ್ಮಿನ 2ನೇ ಸರಿ ಕರ್ಕೊಂಡ್ಬರ್ತಿರೋದು. ಅವರು ನನಗೆ ಒಂದು ಸರಿನೂ ಬಂದಿದ್ದು ನೆನಪೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇದೇ ಫಸ್ಟ್ ಟೈಮ್ ಬಂದಿರೋದು ನಾನು ಅಂತ ಹೇಳ್ತಿದ್ದಾರೆ. ಅವರೆಲ್ಲ ಒಂದು ಕಡೆ ಮರ್ತೋಗಿದ್ದಾರೆ ಅಷ್ಟೇ. ಬಂದಿದ್ದಾರೆ. ಮಮ್ಮಿ ಬಂದಿದ್ಯಾ ಮಮ್ಮಿ ನೀನು? ಇಲ್ಲ ಬಂದಿದ್ಯಾ? ಮೊಬೈಲ್ ಕವರ್ ಎಲ್ಲೂ ಸಿಗ್ತಾನೆ ಇಲ್ಲ. ಇವಾಗ ಇಲ್ಲಿ ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ, ನೋಡ್ತಾ ಇದ್ದೀನಿ ಎಲ್ಲಾದರೂ ಸಿಗುತ್ತಾ ಅಂತ. ಬರೀ ಬಟ್ಟೆ ಅಂಗಡಿ, ಮೊಬೈಲ್ ಸ್ಟೋರು ಇಂಥದ್ದೇ ಸಿಗ್ತಾ ಇದೆ. ಜಾಸ್ತಿ ಬಟ್ಟೆ ಅಂಗಡಿ, ಶೂ ಅಂಗಡಿಗಳೇ ಇದೆ. ಇಲ್ಲೇನು ಮೊಬೈಲ್ ಕವರ್ ಸಿಗುತ್ತೋ ಇಲ್ಲ ಅನ್ನೋ ಥರ ಅನ್ನಿಸ್ತಿದೆ. ಇಲ್ಲೊಂದು ವಾಚ್ ಅಂಗಡಿ ಕಾಣಿಸ್ತಿದೆ, ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಅನ್ನೋದು ಕೇಳಬೇಕು. ಮಾಲಲ್ಲಿ ಎಷ್ಟು ಚೆನ್ನಾಗಿರೋಂಥ ಗಿಡಗಳಿಟ್ಟಿದ್ದಾರೆ. ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳು. ಸುಮ್ಮನೆ ಓಡಾಡೋ ದಾರಿಲಿ ಒಂಚೂರು ಕಾರ್ನರ್ ಮಾಡಿ ಇಲ್ಲೊಂದಷ್ಟು ಗಿಡಗಳನ್ನಿಟ್ಟಿದ್ದಾರೆ. ಈ ಥರ ಇಷ್ಟರಲ್ಲಿ ಈ ಕಂಬಗಳ ಥರ ಬರುತ್ತಲ್ಲ, ಅದ್ರ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಅದು ಸ್ವಲ್ಪ ಗಿಡಗಳನ್ನ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಪಾಟ್ಸ್ಗಳು ಹಾಕಿ ಅದರೊಳಗಡೆ, ಪಾಟ್ಸಲ್ಲಿ ಒಳಗಡೆ ಕಲ್ಲುಗಳೆಲ್ಲ ಹಾಕಿ ಚೆನ್ನಾಗಿಟ್ಟಿದ್ದಾರೆ. ಇಲ್ಲಿಂದ ಮುಂದೇನೂ ಅಷ್ಟೇ, ಇಲ್ಲಿ ಕಾಣಿಸ್ತಿದೆಯಲ್ಲ ಇದೊಂದು, ಆ ಕಡೆ ಎಲ್ಲೆಲ್ಲಿ ಕಂಬಗಳ ಥರ ಇದೆಯೋ ಅಲ್ಲೆಲ್ಲ ಸ್ವಲ್ಪ ಪಾಟ್ಸ್ಗಳಿಟ್ಟಿದ್ದಾರೆ. ಮೊಬೈಲ್ ಕವರ್ಸ್ ಏನೋ ಸಿಕ್ತು, ಅದು ಇಲ್ಲಿ ತುಂಬ ಜಾಸ್ತಿ ಪ್ರೈಸ್ ಹೇಳ್ತಿದ್ದಾರೆ. ಇನ್ನೂ ಕೂಡ ಅಷ್ಟೇ 1 ವೀಕ್ ಆಗುತ್ತೆ ಬರೋದಕ್ಕೆ ಅಂತ ಹೇಳ್ತಿದ್ದಾರೆ. ನಾನು ನಮ್ಮ ಮನೆ ಹತ್ರ ವಿಚಾರಿಸಿದ್ದು ಮೊಬೈಲ್ ಕವರ್ ಬಂದು 300 ರುಪೀಸ್ ಅಂತ ಹೇಳಿದ್ರು. ತುಂಬ ನಾಯ್ಸ್ ಇದೆ ಇಲ್ಲಿ. ನಾನು ನಮ್ಮ ಮನೆ ಹತ್ರ ವಿಚಾರಿಸಿದಾಗ 300 ರುಪೀಸಿಗೆ ಸಿಗುತ್ತೆ ಅಂತ ಹೇಳಿದರು, ಬಟ್ ಇಲ್ಲಿ ಮಾಲಲ್ಲಿ 1000 ರುಪೀಸ್ ಹೇಳ್ತಿದ್ದಾರೆ ಅದೇ ಸೇಮ್ ಮೊಬೈಲ್ ಕವರಿಗೆ. ಬಟ್ ಇಲ್ಲೂ ಕೂಡ ಸ್ಟಾಕ್ ಖಾಲಿಯಾಗಿದೆ, ಇನ್ನೊಂದು ವೀಕ್ ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡೋಕ್ಕಾಗಿಲ್ಲ, ಬೇರೆ ಯಾವುದಾದ್ರೂ ಮೊಬೈಲ್ ಕವರ್ ಅಂಗಡಿ ಇಲ್ಲೇ ಏನಾದರೂ ಇದೆಯಾ ಇನ್ನೊಂದು ಅಂತ ನೋಡಬೇಕು. ನಾನು ಸಿಗೋದೇ ಇಲ್ವೇನೋ ಅನ್ನೋ ಥರ ಅಂದ್ಕೊಂಡಿದ್ದೆ, ಯಾಕೆಂದರೆ ತುಂಬ ಕಡೆ ಓಡಾಡ್ಕೊಂಡು ಬಂದಿದ್ದೆ, ಮೊಬೈಲ್ ಕೇಸ್ ಸಿಕ್ಕಿರಲಿಲ್ಲ. ಬಟ್ ಇಲ್ಲಿ ಸಿಕ್ತು. ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳ್ತಿದ್ದಾರೆ. ಆಬ್ವಿಯಸ್ಲಿ ಮಾಲ್ಗಳಲ್ಲೆಲ್ಲ ಪ್ರೈಸ್ ಜಾಸ್ತಿ ಹೇಳ್ತಾರೆ. ಮನೆ ಹತ್ರ ಇರೋವಂಥ ಮೊಬೈಲ್ ಕೇಸ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡಿ ಆಮೇಲೆ ಬಂದು ಯಾವುದನ್ನು ತೊಗೋಬೇಕು ಅಂತ ಡಿಸೈಡ್ ಮಾಡ್ತೀನಿ. ಮಾಲಲ್ಲಿರೋದು ಬೆಟರಾ ಅಥವಾ ಮನೆ ಹತ್ರ ಸಿಗುತ್ತಲ್ಲ ಅದೇ ಬೆಟರ್ ಅಂತ ಒಂದ್ಸರಿ ಚೆಕ್ ಮಾಡಿ ತೊಗೊಳ್ತೀನಿ. ಬಟ್ ಇವತ್ತು ಇಲ್ಲಿ ಮಾಲಿಗೆ ಬಂದಿದ್ದೇನಲ್ಲ, ತುಂಬ ವರ್ಷ ಆಗೋಗಿತ್ತು ಇಲ್ಲಿಗೆ ಬಂದು. ನಾನು ಒಂದ್ಸರಿ ನೋಡ್ಕೊಂಡು ಹೋಗ್ತೀನಿ ಅಷ್ಟೇ. ಇವಾಗ ಮಾಲ್ ನೋಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಇವೆಲ್ಲ ಎಷ್ಟೊಂದು ಚೆನ್ನಾಗಿ ಗಿಡಗಳೆಲ್ಲ ಇಟ್ಟಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಇಲ್ಲೇ ಸ್ವಲ್ಪ ಸ್ಪೇಸ್ ಮಾಡಿ ಪಾಟ್ಸ್ಗಳಿಟ್ಟು ಅಲ್ಲಿ ಗಿಡ ಇಟ್ಟಿದ್ದಾರೆ.
ಇಲ್ಲಿ ನೋಡಿ ಡ್ರಿಂಕಿಂಗ್ ವಾಟರ್ ಹೇಗಿದೆ ಅಂತ. ಡ್ರಿಂಕಿಂಗ್ ವಾಟರ್ ಇದೆ, ಇಲ್ಲಿ ಹೇಗೆ ಫಿಲ್ ಮಾಡೋದು ಅಂತ ನೋಡ್ತಾ ಇದ್ವಿ. ಸ್ವಲ್ಪ ಯುನೀಕ್ ಆಗಿದೆ, ಈ ಥರ ಇದೆ. ಇದೇ ಮೊಬೈಲ್ ಕೇಸ್ ಅಂಗಡಿ, 1000 ರೂಪೀಸ್ ಹೇಳಿದ್ರಲ್ಲಿ. ಇಲ್ಲೆಲ್ಲ ಜಾಸ್ತಿ ಬ್ಯೂಟಿ ಪ್ರಾಡಕ್ಟ್ಸ್ ಇದೆ, ಪರ್ಫ್ಯೂಮ್ಗಳು, ಲಿಪ್ಸ್ಟಿಕ್ಗಳು, ಅದೇ ಜಾಸ್ತಿ ಇದೆ. ಬೇರೆ ಯಾವುದಾದ್ರೂ ಇನ್ನೊಂದು ಅಂಗಡಿ ಇದೆಯಾ ಅಂತ ನೋಡ್ತಾ ಇದ್ದೀನಿ. ದುಬೈ, ನ್ಯೂಯಾರ್ಕ್, ಲಂಡನ್ ಟೈಮಿಂಗ್ ತೋರಿಸ್ತಿದೆ ಇಲ್ಲಿ. ಟೈಮ್ಲೆಸ್ ಬ್ಯೂಟಿ ಸೀಕ್ರೆಟ್ಸ್ ಅಂತ ಏನಿದೆ ಅಂತ ನೋಡೋಣ. ಏನಿದೆ ಇದರಲ್ಲಿ ಅಂತ ನನಗೊಂದು ಗೊತ್ತಾಗ್ತಿಲ್ಲ. ರೋಸ್ ಹಿಪ್ ಕ್ಯಾರಿಯರ್ ಆಯಿಲ್, ಕೋಕೋ ಬಟರ್, ಕುಂಕುಮ್ ಬಟರ್. ಚೆನ್ನಾಗಿದೆ ಈ ಶಾಪ್ ಒಂಥರ. ಟೈಮ್ಲೆಸ್ ಬ್ಯೂಟಿ ಸೀಕ್ರೆಟ್ಸ್. ನಾವು ಏನು ಹುಡುಕಕ್ಕೆ ಬಂದಿರ್ತೀವೋ ಅದನ್ನ ಬಿಟ್ಟು ಬೇರೆ ಎಲ್ಲದು ಬೇಗ ಸಿಗುತ್ತೆ. ಆಗಿಂದ ಹುಡುಕ್ತಾ ಇದ್ದೀನಿ, ಬರೀ ಒಂದೇ ಒಂದು ಮೊಬೈಲ್ ಕೇಸ್ ಅಂಗಡಿ ಸಿಕ್ಕಿದೆ. ನನಗೂ ಏನಾದರೂ ತಿನ್ಬೇಕು ಅಂತ ಅನ್ನಿಸ್ತಿದೆ. ಹೊಟ್ಟೆ ಹಸ್ವಾಗ್ತಿದೆ, ಎಲ್ಲ ಸುತ್ತಾಡಿದೆ, ಎಲ್ಲೂ ಮೊಬೈಲ್ ಕೇಸ್ ಸಿಗ್ತಾ ಇಲ್ಲ. ಮ್ಯಾಪ್ ಏನೇನು ಸಿಗುತ್ತೆ ಅಂತ ಹಾಕಿದ್ದಾರೆ. ಎಂಟರ್ಟೈನ್ಮೆಂಟ್, ರೆಸ್ಟೋರೆಂಟ್, ಸೂಪರ್ ಮಾರ್ಕೆಟ್, ಸ್ಪೋರ್ಟ್ಸ್ ವೇರ್, ಫುಟ್ವೇರ್, ಅದೇನೇನು ಸಿಗುತ್ತೆ ಎಲ್ಲ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಇಟ್ ಆಲ್ ಬಿಲಾಂಗ್ಸ್ ಟು ಫಸ್ಟ್ ಫ್ಲೋರ್. ಇದಿಷ್ಟು ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ ಅಂತ ಇಲ್ಲೊಂದು ಮ್ಯಾಪ್ ಹಾಕಿ ಬಿಟ್ಟಿದ್ದಾರೆ ಫಸ್ಟ್ ಫ್ಲೋರ್ದು. ಇವಾಗ ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಎಲ್ಲೂ ಮೊಬೈಲ್ ಕೇಸ್ ಸಿಕ್ಕಿಲ್ಲ. ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಫೋಟೋ ಸೆಷನ್ ನಡೀತಾ ಇದೆ. ಇಲ್ಲಿಗೆ ಬಂದು ನಾನು ಒಂದಷ್ಟು ಫೋಟೋಸ್ ತಗೋಬೇಕಿತ್ತು. ನನಗೆ ಕೆಳಗಡೆ ಅಲ್ಲಿ ನೀರಿದೆಯಲ್ಲ, ಅಲ್ಲಿಗೆ ಹೋಗಿ ತಗೋಬೇಕು ಒಂದೆರಡು ಫೋಟೋಸ್ ಅಂತ ಇಷ್ಟ. ಸೊ ಆಮೇಲೆ ಮನೆಗೆ ಹೋಗೋವಾಗ ಅಲ್ಲಿ ಹೋಗಿ ಒಂದೆರಡು ಮೂರು ಫೋಟೋಸ್ ತಗೊಂಡಿದ್ದೀನಿ. ಮೊಬೈಲ್ ಶೀಲ್ಡ್ ಅಂತ ಇದೆ, ಇಲ್ಲಿ ಚೆಕ್ ಮಾಡೋಣ. ಮೊಬೈಲ್ ಕೇಸ್ ಸಿಗಲಿಲ್ಲ, ಬಟ್ ಮೊಬೈಲ್ ಶೀಲ್ಡ್ ಸಿಕ್ಕಿದೆ. ಅದಕ್ಕೆ 600 ರೂಪೀಸ್ ಹೇಳ್ತಾ ಇದ್ದಾರೆ. ಬಟ್ ನನಗೆ ಅದರ ಅವಶ್ಯಕತೆ ಸದ್ಯಕ್ಕೇನಿಲ್ಲ. ಸೊ ನಾನು ಮೊಬೈಲ್ ಕೇಸ್ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಮೊಬೈಲ್ ಶೀಲ್ಡ್ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದು 600 ರೂಪೀಸ್ ಹೇಳ್ತಿದ್ದಾರೆ ಅದಕ್ಕೆ. ಬಟ್ ನನಗೆ ಇದು ಸ್ಕ್ರೀನು ಮೇಲ್ಗಡೆ ಸ್ಕ್ರ್ಯಾಚ್ ಆಗಬಾರ್ದು ಇದು ಅನ್ನೋದಕ್ಕೋಸ್ಕರ ನಾನು ತಗೊಳ್ತಿರೋದಷ್ಟೇ. ಪಕ್ಕದಲ್ಲಿ ಆಕ್ಚುಲಿ ಇನ್ನೊಂದು ಮೊಬೈಲ್ ಕೇಸ್ ಅಂಗಡಿ ಇತ್ತು. ಬಟ್ ಅಲ್ಲಿ ಒಂದು ಸಿಲ್ವರ್ ಕವರ್ ತರ ಇದೆ ಅಂತ ಹೇಳಿದ್ರು, ನೋಡಿದೆ. ಬಟ್ ನಂಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ಫ್ಲಿಪ್ ತರ ಇರೋಂಥದ್ದು ಹುಡುಕ್ತಾ ಇದ್ದೀನಿ. ನೋಡೋಣ ಅದು ಮುಂದೆ ಎಲ್ಲಾದರೂ ಸಿಗುತ್ತಾ ಅಂತ. ಬಟ್ ಪರವಾಗಿಲ್ಲ, 1-2 ಅಂಗಡಿಗಳು ಸಿಗ್ತಾ ಇದೆ. ಬಟ್ ಸ್ವಲ್ಪ ಹುಡುಕ್ಬೇಕು ಅಷ್ಟೇ. ಸರ್ಪ್ರೈಸ್ ಕಲೆಕ್ಟಿಬಲ್ಸ್ ಇನ್ ಎವ್ರಿ ಬಾಲ್ ಆ್ಯಂಡ್ ಓ ಪ್ಲೀಸ್ ಡು ನಾಟ್ ಈಟ್ ಮೀ, ವಿ ಆರ್ ನಾಟ್ ಚಾಕ್ಲೇಟ್ಸ್. ದೂರದಿಂದ ನೋಡಿದ್ರೆ ಅದೋ ಚಾಕ್ಲೇಟ್ಸ್ ಅಂತಲೇ ನನಗೂ ಅನ್ನಿಸ್ತು. ಇದಕ್ಕೆ 99 ರೂಪೀಸ್ ಪೇ ಮಾಡಬೇಕು. ಆಮೇಲೆ ಇದನ್ನ ಕಲೆಕ್ಟ್ ಮಾಡ್ಕೋಬೇಕು. ಶುಗರ್ ಫ್ಯಾಕ್ಟ್ರಿ, ಅನಿಮಲ್, ಅಥರ್ವ, ಪಾಪ್ಕಾರ್ನ್ ಸಿಗುತ್ತೆ. ಬರ್ತಾ ಬರ್ತಾ PVR ಹತ್ರ ಬಂದ್ಬಿಟ್ವಿ. ಇಲ್ಲೆಲ್ಲೂ ಇಲ್ಲ.
ಮೇಲ್ಗಡೆ ಫ್ಲೋರಿಗೆ ಹೋಗ್ತಾ ಇದ್ದೀನಿ ಈಗ. ಈ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆಯಿಂದ ಹಿಂಗೆ ಫುಲ್ ಇಲ್ಲಿಂದ ಇಲ್ಲಿವರೆಗೂ ಹಾಗೆ ಮಾಡಿದ್ದಾರೆ. ಫುಲ್ ಇದೆ ಮಾಲ್ ಪೂರ್ತಿ. ಯಾವಾಗಲೂ ಮೊಬೈಲ್ ಕೇಸ್ ತೊಗೊಳ್ತಿದ್ದು ಬಂದು ಸಿಲ್ವರ್ ಜುಬ್ಲಿ ಪಾರ್ಕಲ್ಲಿ ತೊಗೊಳ್ತಿದ್ದೆ. ಎಂಥದ್ದು ಸಿಲ್ವರ್ ಜುಬ್ಲಿ ಪಾರ್ಕ್ ಆದ ಹೆಸರು? ಸಿಲ್ವರ್ ಜುಬ್ಲಿ ಪಾರ್ಕಾ? ಸಿಲ್ವರ್ ಜುಬ್ಲಿ ಅಷ್ಟೇನಾ? ಮೊದಲೆಲ್ಲ ಮೊಬೈಲ್ ಕೇಸ್ನ ಸಿಲ್ವರ್ ಜುಬ್ಲಿ ಪಾರ್ಕ್ ಅಂತ ಇದೆಯಲ್ಲ, ಅಲ್ಲಿ ತೊಗೊಳ್ತಾ ಇದ್ವಿ. ನಾನು ಫಸ್ಟ್ ಟೈಮ್ ಬಂದು ಒಂದು ಸೋನಿ ಫೋನ್ಗೆ ಮೊಬೈಲ್ ಕೇಸ್ ತೊಗೋಬೇಕಿತ್ತು. ಅಲ್ಲಿ ಹೋಗಿ ಕೇಳಿದಾಗ ನಾನು ಮೋಸ ಹೋಗ್ಬಿಟ್ಟಿದ್ದೆ. ಒಂದು ಮೊಬೈಲ್ ಕೇಸ್ಗೆ 500 ರೂಪಾಯಿ ಅಂತ ಹೇಳಿದರು. ಬಟ್ ಅದು ಅಷ್ಟೊಂದು ಇರಲೇ ಇಲ್ಲ ಪ್ರೈಸ್. ಆಮೇಲೆ ಬಂದು ಮನೆ ಹತ್ರ ಇರುವಂಥ ಅಂಗಡಿಗಳಲ್ಲಿ ವಿಚಾರಿಸಿದಾಗ ಅವ್ರು ಹೇಳಿದ್ದು ಬರೀ 90 ರುಪೀಸ್ ಅಂತ. ನಾನು ನಮ್ಮ ಅಕ್ಕ ಇಬ್ಬರು ಅವಾಗ ಒಟ್ಟಿಗೆ ಫೋನ್ ತೊಗೊಂಡಿದ್ವಿ. ಸೊ 2 ಫೋನು ತೊಗೊಂಬಂದ್ಬಿಟ್ಟಿದ್ದೆ. ಆಲ್ಮೋಸ್ಟ್ 1000 ರುಪೀಸ್ ಸುಮ್ಮನೆ ವೇಸ್ಟ್. ಅದು ಆ್ಯಕ್ಚುಲಿ ಬರೀ 90 ರುಪೀಸ್ ಮಾತ್ರ. ಸೊ ಅದಕ್ಕೆ ಈ ಸರಿ ಅಲ್ಲಿ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ನಾನು ಒಂದ್ಸರಿ ಮಾಲಲ್ಲಿ ಚೆಕ್ ಮಾಡೋಣ ಅಂತ ಬಂದೆ. ಆಬ್ವಿಯಸ್ಲಿ ಮಾಲಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ, ಅದು ನನಗೆ ಗೊತ್ತು. ಬಟ್ ಕ್ವಾಲಿಟಿ ಹೇಗಿರುತ್ತೆ ಅಂತ ನೋಡಬೇಕಿತ್ತು. ಹೇಗಿದ್ರು ಇಲ್ಲೇ ಮಾಲ್ ಹತ್ರ ಬಂದಿದ್ನಲ್ಲ, ಅದಕ್ಕೋಸ್ಕರ ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಟ್ ಯಾವುದೂ ಅಷ್ಟೊಂದು ಇಷ್ಟ ಆಗಿಲ್ಲ. ಯಾವುದೋ ಒಂದು ಸಿಲ್ವರ್ ಕವರ್ ಥರ ತೋರಿಸಿದ್ರು, ಬಟ್ ನನಗದು ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾನು ಆ್ಯಕ್ಚುಲಿ ಫ್ಲಿಪ್ ಥರ ಇರೋವಂಥದ್ದು ನೋಡ್ತಾ ಇದ್ದೆ. ಸೊ ಅದು ಸಿಕ್ಕಿಲ್ಲ. ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಇಲ್ಲೂ ಹೇಳ್ತಾ ಇದ್ದಾರೆ, ಎಲ್ಲೂ ಸ್ಟಾಕ್ ಇಲ್ಲ. ಮನೆ ಹತ್ರ ಇರೋದು ಒಂದ್ಸರಿ ನೋಡ್ತೀನಿ, ಆದರೆ ಮಾಲ್ ಹತ್ರ ಬಂದು ಇನ್ನೊಂದ್ಸರಿ ನೋಡ್ತೀನಿ. ಇಲ್ಲಾಂದರೆ ಮನೆ ಹತ್ರ ಇರೋದನ್ನ ಪರ್ಚೇಸ್ ಮಾಡ್ತೀನಿ. ಸೊ ನೋಡೋಣ. ಸ್ಪಾ ನೇಷನ್ ಇದೆ. ಬರ್ತಾ ಬರ್ತಾ ಸ್ಪಾ ನೇಷನ್ ಹತ್ರ ಬಂದೆ. ಇಲ್ಲಿ ಬೇಕಾದರೆ ಬಂದು ಸ್ಪಾ ಮಾಡಿಸ್ಕೋಬೋದು. ಚೆನ್ನಾಗಿದೆ ಇಲ್ಲಿ ಆಚೆ ಡಿಸೈನ್ ಮಾಡಿರೋ ರೀತಿ. ಇಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಟೈಮ್ ಝೋನ್ ಅಂತ ಇದೆ. ಮಕ್ಕಳು ಆಟ ಆಡ್ತಾ ಇದ್ರು, ಅದನ್ನು ನೋಡಿಕೊಂಡು ಇವಾಗ ವಾಪಸ್ ಮನೆಗೆ ಹೊರಟಿದ್ದೀವಿ. ಬಟ್ ಏನಕ್ಕೆ ಬಂದಿದೆ ಆ ಕೆಲಸ ಅಂತೂ ಸದ್ಯಕ್ಕೆ ಆಗಿಲ್ಲ. ಸೊ ಪರವಾಗಿಲ್ಲ, ಬೇರೆ ಕಡೆ ಎಲ್ಲಾದರೂ ಹೋಗಿ ನೋಡ್ತೀನಿ.
ಬೇರೆ ಯಾವುದು ಮೊಬೈಲ್ ಕೇಸ್ ಅಂಗಡಿ ಸಿಕ್ಕಿಲ್ಲ. ಸೊ ಇವಾಗ ಮನೆಗೆ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಬಿಕಾಸ್ ಒಂದು ಎರಡು ಸಿಕ್ತು, ಬಟ್ ನಂಗೆ ಅದು ಅಷ್ಟೊಂದು ಅಡ್ಜಸ್ಟ್ ಆಗುವಂಥದ್ದು ಸಿಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲೇ ಮನೆ ಹತ್ರನೇ ಯಾವುದಾದ್ರೂ ನೋಡೋಣ ಅಂತ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ. ಚೆನ್ನಾಗಿತ್ತು ಇವತ್ತು ಒಂಥರ ಇಲ್ಲಿ ಬಂದಿದ್ದು. ಅಂದರೆ ಮನೆಯಲ್ಲೇ ಇದ್ದಿದ್ದು ಸ್ವಲ್ಪ ಬೋರ್ ಆಗೋಗಿತ್ತು ನನಗೆ. ಎಲ್ಲಾದರೂ ಆಚೆ ಓಡಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಆಚೆ ಬಂದೆ. ಹೊರಯನ್ ಮರ ಹತ್ರ ಒಂದು ಗಣಪತಿ ದೇವಸ್ಥಾನ ಇದೆ. ಶ್ರೀ ವರದ ಗಣಪತಿ ದೇವಸ್ಥಾನ ನಾನು ನೋಡೇ ಇರಲಿಲ್ಲ. ತುಂಬ ವರ್ಷ ಆಗೋಗಿತ್ತು ಆ್ಯಕ್ಚುಲಿ ಇಲ್ಲಿಗೆ ಬಂದು. ಹಾಗಾಗಿ ಮರ್ತೋಗ್ಬಿಟ್ಟಿದ್ದೀನಿ. ಬರೀ ಅದು ಕೆಳಗಡೆ ನೀರಿತ್ತಲ್ಲ ಅದು ಮಾತ್ರ ನೆನಪಿತ್ತು. ಆಚೆ ಎಲ್ಲ ಮರ್ತೋಗ್ಬಿಟ್ಟಿದೆ ಹೇಗಿದೆ.